ನಮಸ್ಕಾರ, ಶುಭೋದಯ. ಇವತ್ತೊಂದು ರಮ್ಯವಾದ ಚಿತ್ರಣವನ್ನು ತಮ್ಮ ಮುಂದೆ ತರ್ತಾ ಇದ್ದೀನಿ. ಕದ್ದು ಕಾಲಿಟ್ಟರೂ ಬೆಳಕು ಬೀರಿದಾಗ ಜಗದ ಗದ್ದಲವಾರಂಭ, ರಜವೆಂದೋ ನಿನಗೆ ರವಿಯೇ. ರವಿ ಈ ಜಗತ್ತಿಗೆ ಕಾಲಿಡುವ ಸಮಯದಲ್ಲಿ, ಮುಂಜಾವಿನಲ್ಲಿ, ಉದಯದಲ್ಲಿ ಸುಮಾರು ಜನ ನಾವು ಮಲಗಿರ್ತೀವಿ. ಮನುಕುಲದ ಅನೇಕ ಜನಾಂಗ, ಉದಾಹರಣೆಗೆ ಒಂದು 80% ಜನ, 80% ಜನ ಇನ್ನೂ ಅವರು ಮಲಗಿರ್ತಾರೆ, ಅಥವಾ ಎದ್ದಿದ್ರೂ ಹೊರಗೆ ಬಂದು ಆಕಾಶವನ್ನು ನೋಡಬೇಕು, ಆ ಬೆಳಕನ್ನು ಆಸ್ವಾದಿಸಬೇಕು ಅಂತ ಆಲೋಚನೆ ಮಾಡಲ್ಲ. ಹೀಗಾಗಿ ಅವನು ಕದ್ದು ಕಾಲಿಡ್ತಾನೆ ಜಗತ್ತಿಗೆ. ಯಾರು? ರವಿ, ಸೂರ್ಯ. ಕದ್ದು ಕಾಲಿಟ್ಟರೂ ಬೆಳಕು ಬಿರಿದಾಗ ಜಗದ ಗದ್ದಲವಾರಂಭ. ಅವನೇನೋ ಕದ್ದು ಕಾಲಿಡ್ತಾನೆ, ಆದರೆ ಬೆಳಕು ಬೀರಿದಾಗ, ಆ ಬೆಳಕು ತೆರೆಕೊಂಡಾಗ, ಹಣ್ಣು ಬಿರಿದಾಗ ವಾಸನೆ, ಅದರ ಸಿಹಿಯ ಮಧುರವಾದಂತಹ ವಾಸನೆ ಸುತ್ತ ಪ್ರಸಾರವಾಗುತ್ತೆ. ಅದಕ್ಕೆ ಬೇಕಾದಂಥ ಕ್ರಿಮಿ ಕೀಟಗಳು ಅಥವಾ ಇವುಗಳನ್ನು, ಹಕ್ಕಿಗಳನ್ನು ಅದು ಆಕರ್ಷಿಸುತ್ತೆ. ಅಥವಾ ಒಂದು ಹೂವು ಬಿರಿದಾಗ ಅದರ ಸುವಾಸನೆ ಹೇಗೆ ನಮ್ಮನ್ನು ತಲುಪುತ್ತೋ ಹಾಗೆ ಬೆಳಕು ಬಿರಿದಾಗ, ಬೆಳಗ್ಗೆ ಸೂರ್ಯನ ಬೆಳಕು ಬಿರಿದಾಗ ಜಗದ ಗದ್ದಲವಾರಂಭ, ಜಗತ್ತಿನಲ್ಲಿ ಗಲಾಟೆ ಶುರು ಆಗುತ್ತೆ, ಗದ್ದಲ. ನೋಡಿ, ಬೆಳಗ್ಗೆ 5-6 ಗಂಟೆವರೆಗೂ ನಿಶ್ಶಬ್ದ. ಅಲ್ಲೊಂದು ಇಲ್ಲೊಂದು ನಾಯಿ ಬೊಗಳೋದು, ನಾಯಿಗಳ ಗಲಾಟೆ ಬಿಟ್ಟರೆ ನಿಶ್ಶಬ್ದ. ಆದರೆ ಬೆಳಿಗ್ಗೆ 5:30-6 ಗಂಟೆ ಆಗ್ತಿದ್ದಾಗೆ, 5 ಗಂಟೆ ಆಗ್ತಿದ್ದಾಗೆ ಹಾಲಿನ ವ್ಯಾನ್ ಬರುತ್ತೆ, ಪೇಪರ್ ವ್ಯಾನ್ ಬರುತ್ತೆ, ರಸ್ತೆಯಲ್ಲಿ ಓಡಾಟ ಶುರು ಆಗುತ್ತೆ, ಯಾರೋ ಹೂ ಮಾರ್ಕೊಂಡು ಬರ್ತಾರೆ, ಹೀಗೆ ತರಕಾರಿ ಬರುತ್ತೆ. ಈಗ ಜಗದ ಗದ್ದಲವಾರಂಭ, ಜೊತೆಗೆ ಮನೇಲಿ ಒಬ್ಬೊಬ್ಬರೇ ಹೇಳ್ತಾರೆ ಅಲ್ವಾ. ಹೀಗೆ ಬೆಳಕು ಬಿರಿದಾಗ ಜಗದ ಗದ್ದಲವಾರಂಭ. ಭಾನುವಾರದ ಹೊತ್ತು ಏನು ಮಾಡ್ತೀವಿ ನಾವು? ನಾನು ನನ್ನ ಸ್ನೇಹಿತರಿಗೆ ಅಥವಾ ಯಂಗ್ ಫ್ರೆಂಡ್ಸ್ ಅವ್ರಿಗೆ ಫೋನ್ ಮಾಡಿದ್ರೆ, ಭಾನುವಾರದ ಹೊತ್ತು ಬೆಳಗ್ಗೆ ಏನಾದ್ರು ಬೇಗ, ನಾನು 8 ಗಂಟೆ 8:30 ಇದು ಬೇಗ ಅಂತ ಫೋನ್ ಮಾಡಿದರೆ ಇನ್ನೂ ಮಲಗಿರ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಈ ಭಾನುವಾರಗಳು ನಮಗೆ ಅಥವಾ ಈ ಮನುಷ್ಯ ಕುಲಕ್ಕೆ ವಿಶ್ರಾಂತಿ ಇರುತ್ತೆ. ಆದರೆ ರಜವೆಂದೋ ನಿನಗೆ ರವಿಯೇ, ಈ ಕದ್ದು ಕಾಲಿಟ್ಟು ಜಗತ್ತನ್ನು ಎಚ್ಚರಗೊಳಿಸುವಂಥ ರವಿಗೆ ರಜನೇ ಇಲ್ಲ. ಅವನು ದಿನಾ ಜಗತ್ತಿನ ಗದ್ದಲವನ್ನು ಆರಂಭ ಮಾಡ್ತಾನೆ. ರಜವೆಂದೋ ನಿನಗೆ ರವಿಯೇ, ರಜವೇ ಇಲ್ಲ ಅವನಿಗೆ. ಇಡೀ ನಮ್ಮ ಕಾಲೇಜು, ಸ್ಕೂಲು ವಾತಾವರಣ ಒಂದು ವಾರ ಗಿಜಿಗುಟ್ಟುತ್ತಾ ಇರುತ್ತೆ. ತರಗತಿ ಸೇರುವಾಗ ಗದ್ದಲ, ತರಗತಿ ಬಿಟ್ಟಾಗ ಗದ್ದಲ, ತರಗತಿ ನಡೆಯುವಾಗಲೂ ಕೆಲವೊಮ್ಮೆ ಗದ್ದಲ. ಆದರೆ ಭಾನುವಾರದ ಹೊತ್ತು ಇಡೀ ಕಟ್ಟಡ ನಿಶ್ಶಬ್ದ. ವಾಚ್ಮನ್ ಒಬ್ಬನು ಬಿಟ್ಟರೆ ಇಡೀ ಕಟ್ಟಡದಲ್ಲಿ ಅತ್ಯಂತ ನೀರವತೆ, ಮೌನ, ಹೀಗಿರುತ್ತೆ. ಆದರೆ ರವಿಗೆ ಮಾತ್ರ ರಜನೇ ಇಲ್ಲ. ಭಾನುವಾರನೂ ಬೆಳಗ್ಗೆ ಅವನು ಬರಲೇಬೇಕು, ಮತ್ತು ಕೆಲವೆಲ್ಲ ನಿತ್ಯ ವ್ಯಾಪಾರಗಳು ನಡೆಯುತ್ತೆ. ಜಗದ ಗದ್ದಲವಂತೂ ಆರಂಭ ಪ್ರತಿ ಮುಂಜಾನೆಯಲ್ಲಿ, ಆದರೆ ರವಿಗೆ ರಜೆ ಇಲ್ಲ ಅನ್ನೋದು ಇವತ್ತಿನ ಶುಭೋದಯದ ಸ್ವಾರಸ್ಯ. ನಮಸ್ಕಾರ.